ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ, ನಿಮ್ಮ ಕಾರ್ಯ ಸಾಧನೆಗೆ, ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ, ಗ್ರಹಗಳ ಗೋಚಾರದಲ್ಲಿ 12 ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಕರ ರಾಶಿಯಲ್ಲಿ 12ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಫೆಬ್ರವರಿ ಮಾಸದ 4ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ, ಶುಕ್ರ ಗ್ರಹ 6ನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ 23ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 4 ಗ್ರಹಗಳು ರಾಹು ಗ್ರಹದ ಸಂಯೋಗದಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು, ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯೂ ಆಗಲಿದ್ದು, ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಿಂಹ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ರಾಶ್ಯಾಧಿಪತಿ ಸೂರ್ಯಗ್ರಹ ಷಷ್ಠ ಸ್ಥಾನ ಮಕರ ರಾಶಿಯಲ್ಲಿ 12ನೇ ದಿನಾಂಕದವರೆಗೆ ಕುಜಗ್ರಹ ಬುಧ ಶುಕ್ರ ಗ್ರಹಗಳೊಂದಿಗೆ ಪ್ರಾರಂಭದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರಲಿದೆ ಅಂದರೆ ಸಾಲದ ಬಗ್ಗೆ ಇರಲಿದೆ. ಸಾಲವನ್ನು ತೆಗೆದುಕೊಳ್ಳಬಹುದು ಅಥವಾ ಸಾಲವನ್ನು ತೀರಿಸುವುದರ ಬಗ್ಗೆ ಆದರೂ ಆಗಿರಬಹುದು. ಈ ಹಣದ ವ್ಯವಹಾರದ ಬಗ್ಗೆ ನಿಮ್ಮ ಮೈಂಡ್ ಸೆಟ್ ಇರಲಿದೆ. ಈ ಸ್ಥಾನವು ರೋಗಸ್ಥಾನ ಆಗಿರೋದ್ರಿಂದ ಕೆಲವರಿಗೆ ಅನಾರೋಗ್ಯಗಳು ಬರಬಹುದು ಮತ್ತು ಈ ಸ್ಥಾನ ಶತ್ರುಸ್ಥಾನ ಆಗಿರೋದ್ರಿಂದ ನಿಮ್ಮ ವೃತ್ತಿ ಸ್ಥಾನ ಅಂದರೆ ನೀವೆಲ್ಲಿ ಸೇವೆಯನ್ನ ಮಾಡ್ತೀರಿ ಸ್ಥಾನ ಸೇವಾ ಸ್ಥಾನವೂ ಆಗಿರೋದ್ರಿಂದ ಅಲ್ಲಿ ವಿರೋಧಗಳಾಗಬಹುದು. ಕೆಲವು ವಿರೋಧಿಗಳಿಂದ ನಿಮಗೆ ಬಾಧೆ ಆಗಬಹುದು. ಅದರಲ್ಲೂ ಕುಟುಂಬ ಸ್ಥಾನಾಧಿಪತಿ ತೃತೀಯ ಸ್ಥಾನ, ಚತುರ್ಥ ಸ್ಥಾನಾಧಿಪತಿ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದವರ ವಿರೋಧ, ಅಣ್ಣ ತಮ್ಮಂದಿರು ಅಥವಾ ಮಿತ್ರರ ವಿರೋಧ, ಮಾತೃ ಈ ಮನೆಯ ವಿಷಯಗಳಲ್ಲೇ ಏನಾದರೂ ವಿರೋಧಗಳಾಗಬಹುದು. ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬರಬಹುದು. ಅಂತರ ಡಿಸ್ಟೆನ್ಸ್ ಅನ್ನ ನೀವು ತಂದುಕೊಳ್ಳುವಂತೆ ಆಗಬಹುದು. ತಾಯಿಯೊಂದಿಗೂ ನಿಮಗೇನಾದರೂ ಭಿನ್ನಾಭಿಪ್ರಾಯಗಳು ಆಗುವಂತೆ ಮತ್ತು ತಾಯಿಗೆ ಆರೋಗ್ಯ ಏನಾದರೂ ಸಮಸ್ಯೆಗಳು ಬರುವಂತೆಯೂ ಸಾಧ್ಯತೆ ಇರುತ್ತೆ. ಈ ಸ್ಥಾನದಲ್ಲಿ ಈ ರೀತಿ ಪ್ರಭಾವ ಆಗುತ್ತೆ. ಶತ್ರುಗಳ ಬಾಧೆ, ಇಲ್ಲಿ ಈ ಒಂದು ಶತ್ರುಗಳ ಬಾಧೆಗೆ ಸೂರ್ಯಗ್ರಹ ಕುಜಗ್ರಹ ಇವುಗಳನ್ನ ಅಡೆತಡೆಗಳನ್ನ ನಿವಾರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ನೀಡ್ತಾರೆ. ಬುಧ ಶುಕ್ರ ಗ್ರಹಗಳು ಆ ಬುದ್ಧಿಯನ್ನು ನೀಡ್ತಾರೆ. ಬಹಳ ಪ್ರಯತ್ನವನ್ನ ಪಡ್ತೀರಾ ನೀವು. ನಿಮ್ಮ ವೃತ್ತಿ ಸ್ಥಾನದಲ್ಲಿ ಆ ಸ್ಥಳದಲ್ಲಿ ಸಂತೋಷವನ್ನ ಹುಡುಕ್ತೀರಾ, ಸಂತೋಷಕ್ಕಾಗಿ ಪ್ರಯತ್ನವನ್ನ ಪಡ್ತೀರಾ. ಏಕೆಂದ್ರೆ ಶುಕ್ರ ಗ್ರಹ ಸಂತೋಷದ ಗ್ರಹ. ಈ ಗ್ರಹ ಅಲ್ಲಿ 6ನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಈ ರೀತಿ ಪ್ರಭಾವ ಆಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಸೂರ್ಯಗ್ರಹ ರಾಶ್ಯಾಧಿಪತಿಯೇ 6ನೇ ವ್ಯಾಧಿ ಸ್ಥಾನಕ್ಕೆ ಹೋದಾಗ ಅಲ್ಲಿ ಏನು ನಿಮಗೆ ಸಮಸ್ಯೆಗಳಾಗಬಹುದು ಅಂದರೆ ರಕ್ತ ಗ್ರಹ ಆಗಿರೋದ್ರಿಂದ ಸೂರ್ಯಗ್ರಹ ರಕ್ತ ಸಂಬಂಧಪಟ್ಟಂತಹ ದೋಷಗಳು, ಹೃದಯಕಾರಕ ಸೂರ್ಯಗ್ರಹ ಆಗಿರೋದ್ರಿಂದ ಹೃದಯದ ಸಮಸ್ಯೆಗಳು, ಅಂದರೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಈ ರೀತಿ ಏನಾದರೂ ನಿಮಗೆ ಈ ಸೂರ್ಯನ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ
ಏನಾದರೂ ವ್ಯಾಧಿಗಳು ಉತ್ಪತ್ತಿ ಆಗ್ಬೋದು. ಅದರ ಎಫೆಕ್ಟ್ ಲಾಂಗ್ ಟರ್ಮ್ ನಿಮಗೆ ಎಫೆಕ್ಟ್ ಆಗ್ಬೋದು. ಈ ರೀತಿ ಈ 6ನೇ ಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಇದೆ. ಅಡೆತಡೆಗಳು ಆಗ್ತಾ ಇರುತ್ತೆ ನಿಮ್ಮ ಒಂದು ಉದ್ಯೋಗ ವ್ಯವಹಾರಗಳಿಗೂ. ಈ ಎಲ್ಲಾ ಗ್ರಹಗಳು ಅಂದ್ರೆ ದಶಮಾಧಿಪತಿಯಾದಂತಹ ಶುಕ್ರ ಗ್ರಹವು 6ನೇ ಸ್ಥಾನದಲ್ಲಿ ಇರೋದ್ರಿಂದ, ಧನಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ 6ನೇ ಸ್ಥಾನದಲ್ಲಿರೋದ್ರಿಂದ ಬರುವ ಹಣಕ್ಕೂ ಅಡೆತಡೆ, ಆಗಬಹುದಾದಂತಹ ಕೆಲಸ ಕಾರ್ಯಗಳಿಗೂ ವಿಘ್ನಗಳಾಗ್ತಾ ಇರುತ್ತೆ. ಲಾಭಸ್ಥಾನದಲ್ಲಿ ಗುರು ಬೇರೆ ವಕ್ರ ಸಂಚಾರ ಆಗ್ತಾ ಇದ್ದಾರೆ. ಎಲ್ಲ ಕೆಲಸ ಕಾರ್ಯಗಳು ಹಿಂದೆ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ಹಿಂದೆ ನೀವು ಏನ್ ಕೆಲಸ ಮಾಡ್ತಾ ಇರ್ತೀರಾ ಅದರ ಬಗ್ಗೆ ಈಗ ಫೋಕಸ್ ಮಾಡುವಂತೆ, ಅದರ ಬಗ್ಗೆ ಗಮನ ಹರಿಸುವಂತೆಯೂ ಇಲ್ಲಿ ಈ ಒಂದು ವಕ್ರ ಗ್ರಹ ಗುರು ಸಂಚಾರದ ಫಲವು ಕೆಲವರಿಗೆ ಸಿಗುತ್ತೆ. ಈ ರೀತಿ 6ನೇ ಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಇದೆ. ಇನ್ನು ಈ ಗ್ರಹಗಳು ಸಪ್ತಮವನ್ನ ಪ್ರವೇಶಿಸ್ತಾರೆ. ಸೂರ್ಯ ಗ್ರಹ 12ನೇ ದಿನಾಂಕ ಮತ್ತು ಶುಕ್ರ ಬುಧ ಗ್ರಹಗಳು ಮೊದಲನೇ ವಾರದಲ್ಲಿ, ಕುಜ ಗ್ರಹ 23ನೇ ದಿನಾಂಕ ಸಪ್ತಮ ಸ್ಥಾನವನ್ನ ಪ್ರವೇಶಿಸ್ತಾರೆ. ಸಪ್ತಮದಲ್ಲಿ ಪಂಚಗ್ರಹಗಳ ಸಂಯೋಗ ಆಗುತ್ತೆ. ಈ ಗ್ರಹಗಳು ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸ್ತಾರೆ. ಇಲ್ಲಿ ಏನು ಪ್ರಭಾವ ಆಗುತ್ತೆ ಅಂದ್ರೆ ನಿಮ್ಮ ನಡತೆ, ವ್ಯವಹಾರ, ಕೆಲಸ ಕಾರ್ಯಗಳು, ಮೈಂಡ್ ಸೆಟ್ ಮೇಲೆ ಇದರ ಒಂದು ಎಫೆಕ್ಟ್ ಇರುತ್ತೆ. ಸಡನ್ ಆಗಿ ಉದ್ವೇಗಕ್ಕೆ ಒಳಗಾಗಬಹುದು, ಕೋಪ ಬರುವಂಥದ್ದು, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು, ಇತರರೊಂದಿಗೆ ಕಲಹಗಳನ್ನು ಮಾಡಿಕೊಳ್ಳುವಂಥದ್ದು. ಸಪ್ತಮ ಅಂದ್ರೆ ಎದುರಾಳಿ, ಪಾರ್ಟ್ನರ್ ಸ್ಥಾನ, ಸಂಗಾತಿ, ಪತಿ ಪತ್ನಿ, ನಿಮ್ಮ ನಡುವೆಯೇ ಏನಾದರೂ ಕಲಹಗಳಾಗ್ಬೋದು, ವಾಗ್ವಾದಗಳು ಆಗ್ಬೋದು ಇತರರೊಂದಿಗೆ. ಇಲ್ಲಿ ಬುಧ ಶುಕ್ರ ಗ್ರಹಗಳು ಸಂಚರಿಸ್ತಾ ಇರೋದ್ರಿಂದ ಕಮ್ಯುನಿಕೇಶನ್ ಸಂಬಂಧಪಟ್ಟಂತೆ, ಮೀಡಿಯಾ ವರ್ಕ್ ಸಂಬಂಧಪಟ್ಟಂತೆ, ಇನ್ನು ಕ್ರಿಯೇಟಿವಿಟಿ ವರ್ಕ್ ಸಂಬಂಧಪಟ್ಟಂತೆ ಈ ಗ್ರಹಗಳು ಸಡನ್ ಗ್ರೋತ್ ಅಂದ್ರೆ ಸಡನ್ ಸಕ್ಸಸ್ ಅನ್ನ ತಂದು ಕೊಡ್ತಾರೆ, ಸಡನ್ ಪಬ್ಲಿಕ್ ಇಮೇಜ್ ಅನ್ನ ತಂದು ಕೊಡ್ತಾರೆ. ಅದೇ ರೀತಿ ಡೌನ್, ಹಾಗೆ ಸಡನ್ ಆಗಿ ಡೌನ್ ಆಗಬಹುದು. ಈ ರೀತಿ ಇಲ್ಲಿ ರಾಹು ಪ್ರಭಾವ ಈ ಗ್ರಹಗಳಿಗೆ ಆಗುತ್ತೆ. ರಾಹು ಗ್ರಹ ಭ್ರಮೆಯ ಗ್ರಹ, ಭ್ರಮೆಯನ್ನ ನೀಡುವ ಗ್ರಹ, ಕಲ್ಪನಾ ಗ್ರಹ. ಇಲ್ಲಿ ಶುಕ್ರ ಗ್ರಹ ಮೋಡಿ ಮಾಡುವ ಗ್ರಹ, ಬುಧ ಗ್ರಹ ಬುದ್ಧಿಗ್ರಹ. ಈ ಗ್ರಹಗಳು ಪ್ರಾರಂಭದಲ್ಲಿ ಸಂಯೋಗಗೊಳ್ಳೋದ್ರಿಂದ ಏನಾಗುತ್ತೆ, ಮೋಡಿ ಮಾಡುವಂತಹ ಒಂದು ಅಟ್ರಾಕ್ಟ್ ಮಾಡುವಂತಹ ಅಥವಾ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಸಡನ್ ಸಕ್ಸಸ್ಗೆ ಒಳಗಾಗುವಂತಹ ಇಲ್ಲಿ ವಿಷಯಗಳು ನಡೆಯುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಅಂದ್ರೆ ಕ್ರಿಯೇಟಿವ್ ಫೀಲ್ಡ್, ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ, ಮೀಡಿಯಾ ಫೀಲ್ಡ್ ಅಲ್ಲಿ ಇರುವವರಿಗೆ ಈ ರೀತಿ ಸಡನ್ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ. ಏನಾಗುತ್ತೆ, ಸಮ್ ಟೈಮ್ ಒಳ್ಳೇದಾಗ್ಬೋದು, ಸಮ್ ಟೈಮ್ ಲಾಸ್ ಆಗ್ಬೋದು, ಸಮ್ ಟೈಮ್ ಏನಾಗುತ್ತೆ ಕ್ಲಾಶಸ್ ಆಗಬಹುದು, ಸಮ್ ಟೈಮ್ ಭ್ರಮೆಗೆ ಒಳಗಾಗಬಹುದು. ಈ ರೀತಿ ಈ ಗ್ರಹಗಳ ಪ್ರಭಾವ ಏನ್ ಬೇಡವೋ ಅದನ್ನೇ ಮಾಡುವಂತೆ ಇಲ್ಲಿ ಈ ಗ್ರಹದ ಒಂದು ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ. ರಹಸ್ಯ ಗ್ರಹವು ಇಲ್ಲಿ ರಾಹು ಗ್ರಹ ಆಗಿರೋದ್ರಿಂದ ರಹಸ್ಯ ವಿಷಯಗಳು ಅಂದ್ರೆ ಸೀಕ್ರೆಟ್ ಅಫೇರ್ ಆಗ್ಬಹುದು, ಇವುಗಳೊಂದಿಗೆ ವಾಗ್ವಾದಗಳು, ಕಲಹಗಳಾಗಬಹುದು. ಇನ್ನು ಇಲ್ಲಿ ರೂಲಿಂಗ್ ಪ್ಲಾನೆಟ್ ಆದಂತಹ ಸೂರ್ಯ ಗ್ರಹ 12ನೇ ದಿನಾಂಕದಿಂದ ಸಪ್ತಮವನ್ನು ಪ್ರವೇಶಿಸೋದ್ರಿಂದ ರೂಲಿಂಗ್ ಅಂದ್ರೆ ಅಥಾರಿಟಿ ಬಗ್ಗೆ ಇಲ್ಲಿ ಬೇಕು ಅನ್ನುವಂತಹ ಇಂಟ್ರೆಸ್ಟ್ ಬರಬಹುದು. ಹೇಗೆ ಅಂದ್ರೆ ಈಗ ಅಧಿಕಾರ ಯೋಗದಲ್ಲಿರುವಂತಹ ಅವರ ಅಧಿಕಾರಕ್ಕೆ ಆಸೆ ಪಡುವಂಥದ್ದು ಉದ್ಯೋಗದ ವಿಷಯದಲ್ಲಿ. ಇನ್ನು ಮನೆಯಲ್ಲಾದ್ರೆ ಪಿತೃಕಾರಕ ಸೂರ್ಯಗ್ರಹ ತಂದೆಯ ಸ್ಥಾನವನ್ನ ಇಷ್ಟಪಡುವಂಥದ್ದು. ಇನ್ನು ಹೊರಗಡೆ ಆದರೆ ಗುರುವಿನ ಸ್ಥಾನವನ್ನ, ಆ ಗುರುಸ್ಥಾನ ಬೇಕು, ಮೆಂಟರ್ ಸ್ಥಾನ ಬೇಕು. ಈ ರೀತಿ ಆಸೆ, ಭ್ರಮೆಗೆ ಒಳಪಡಿಸುವಂತಹ ಗ್ರಹ ರಾಹುಗ್ರಹ. ಹಾಗಾಗಿ ಏನಾಗುತ್ತೆ, ಇಂಥವರೊಂದಿಗೆ ಏನಾದರೂ ನಿಮಗೆ ಬೇಸರ ಆಗುವ ಘಟನೆಗಳು, ಸಂದರ್ಭಗಳು ಬರಬಹುದು. ಸೂರ್ಯಗ್ರಹ ಸ್ವಾಭಿಮಾನದ ಗ್ರಹ. ಏನಾಗುತ್ತೆ, ಇವುಗಳ ನಡುವೆ ನಿಮ್ಮ ಜನ್ಮರಾಶಿಯನ್ನ ಸೂರ್ಯಗ್ರಹ ವೀಕ್ಷಣೆ ಮಾಡೋದ್ರಿಂದ ಇತರರೊಂದಿಗೆ ನಿಮ್ಮ ಸ್ವಾಭಿಮಾನ, ಅಹಂವಿನ ಸಂಘರ್ಷ ನಡೆಯುತ್ತೆ. ಇಲ್ಲಿ ಸ್ವಾಭಿಮಾನವನ್ನ ಬಿಡುವ ಹಾಗಿಲ್ಲ, ಇಲ್ಲಿ ಆ ಗ್ರಹಗಳು ಇಲ್ಲಿ ಬಿಡುವ ಹಾಗಿಲ್ಲ. ಹೀಗೆ
ಏನಾಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಈ ರೂಲಿಂಗ್ ಪ್ಲಾನೆಟ್ ಸೂರ್ಯಗ್ರಹ ಆಗಿರೋದ್ರಿಂದ ಹೈಯರ್ ಅಥಾರಿಟಿಯಲ್ಲಿ ಇದ್ದಂತಹ ವ್ಯಕ್ತಿಗಳು ನೀವೇನಾದ್ರೂ ಇಲ್ಲಿ ನಿಮ್ಗೆ ಇಷ್ಟವಿಲ್ಲದ ಕೆಲಸ ಕಾರ್ಯಗಳನ್ನ, ರೀತಿ ನಿಯಮಗಳನ್ನ ಬಿಟ್ಟು ಅಸಂಪ್ರದಾಯಕವಾದಂತಹ ಮೆಥಡ್ ಫಾಲೋ ಮಾಡಬಹುದು. ಆ ರೂಟ್ಸ್ ಏನಾದ್ರೂ ನಿಮಗೆ ಸಿಗಬಹುದು. ಈ ರೀತಿ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಗಮನ ಇರಬೇಕಾಗತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ನಿಸಿಕೊಂಡವರೆಲ್ಲ ಒಳ್ಳೆ ಮಾರ್ಗದಲ್ಲೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ರಾಹು ಗ್ರಹ ಲಿಮಿಟ್, ಯಾವುದೇ ಒಂದು ಲಿಮಿಟ್, ರೂಲ್ಸ್ ಇವೆಲ್ಲನ ಬ್ರೇಕ್ ಮಾಡಿಸ್ತಾರೆ. ಬುಧ ಶುಕ್ರ ಗ್ರಹಗಳು ಇಲ್ಲಿ ಸೇರಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಬುದ್ಧಿ, ಚತುರತೆ ಇವೆಲ್ಲ ಇದರಲ್ಲಿ ಆ್ಯಡ್ ಆಗಿ ದುರಾಸೆಯಿಂದ ಏನಾದರೂ ಪಡೆದುಕೊಳ್ಳುವುದಕ್ಕೆ ಹೋಗಿ ಇನ್ನೇನು ಹೆಚ್ಚು ಕಡಿಮೆ ಆಗುವಂತೆ ಆಗಬಹುದು. ಸಪ್ತಮ ಸ್ಥಾನ ಅಂದ್ರೆ ಪಾಲುದಾರಿಕೆ, ಪಾರ್ಟ್ನರ್ಶಿಪ್. ಇವರೊಂದಿಗೂ ಕಲಹಗಳು ಆಗುವ ಸಾಧ್ಯತೆ, ವಾಗ್ವಾದಗಳು, ಪತಿ ಪತ್ನಿ ನಡುವೆ ವಾಗ್ವಾದಗಳು, ಸ್ವಾಭಿಮಾನದ ಸಂಘರ್ಷ, ಭಿನ್ನಾಭಿಪ್ರಾಯಗಳು, ನೀವು ಮಾಡಿದ್ದೇ ಸರಿ, ಅವ್ರು ಮಾಡಿದ್ದೇ ಸರಿ, ನನ್ನದೇ ನಡಿಬೇಕು ಅನ್ನುವಂತಹ ಭಿನ್ನಾಭಿಪ್ರಾಯಗಳು ಬರುವಂತ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಇನ್ನು ಉದ್ಯೋಗದ ವಿಷಯದಲ್ಲಿ ದಶಮಾಧಿಪತಿಯಾದಂತಹ ಶುಕ್ರ ಗ್ರಹ ಷಷ್ಠ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಸಂಚರಿಸೋದ್ರಿಂದ ಅಡೆತಡೆಗಳಿರುತ್ತೆ. ಆದರೆ ಆ ನಂತರ ಸಪ್ತಮದಿಂದ ನಿಮ್ಮ ಜನ್ಮರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಅನುಕೂಲಗಳಾಗುತ್ತೆ. ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಧನಸ್ಥಾನಾಧಿಪತಿ ಪ್ರಾರಂಭದಲ್ಲಿ 6ನೇ ಸ್ಥಾನದಲ್ಲಿರುವಾಗ ಬಹಳ ಹಿನ್ನಡೆಯನ್ನು ನೀಡುತ್ತಾ ಇರುತ್ತೆ. ಆದರೆ ಬುಧ ಗ್ರಹ ಸಪ್ತಮವನ್ನು ಪ್ರವೇಶಿಸಿದಾಗ ತಕ್ಕ ಮಟ್ಟಿಗೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಬುಧ ಗ್ರಹ ವಕ್ರ ಆಗಿ ಸಂಚಾರ ಆಗ್ತಾ ಇರೋದ್ರಿಂದ, ಶುಕ್ರ ಗ್ರಹವು ಪೀಡಿತ ಆಗ್ತಾ ಇರೋದ್ರಿಂದ ನೆನಪಿನ ಶಕ್ತಿ ನಿಮಗೆ ಕಡಿಮೆ ಆಗಬಹುದು. ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾದಂತಹ ಗುರುಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಹಾರ್ಡ್ ವರ್ಕ್ ತುಂಬಾ ಮಾಡಬೇಕಾಗುತ್ತೆ. ರಿಸಲ್ಟ್ ನೀವು ಅಂದುಕೊಂಡಷ್ಟು ಬರದೇ ಇರಬಹುದು, ಏಕೆಂದ್ರೆ ಪಂಚಮಾಧಿಪತಿ ವಕ್ರ ಆಗಿರೋದ್ರಿಂದ. ಚತುರ್ಥಾಧಿಪತಿಯಾದಂತಹ ಕುಜಗ್ರಹ 23ನೇ ದಿನಾಂಕದಿಂದ ಸಪ್ತಮ ಸ್ಥಾನವನ್ನ ಪ್ರವೇಶ ಮಾಡಿ ನಿಮ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ಮನೆ, ಭೂಮಿ, ಆಸ್ತಿ ವಿಷಯಗಳಿಗೂ 23ನೇ ದಿನಾಂಕದ ನಂತರ ಹೆಚ್ಚು ಏನಾದರೂ ನಿರ್ಧಾರಗಳಿದ್ರೆ ನೀವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಪ್ರಾರಂಭಕ್ಕಿಂತ ಈ ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸುವುದರಿಂದ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ನೆಗೆಟಿವ್ ಗ್ರಹವಾದಂತಹ ರಾಹು ಗ್ರಹ ಸೂರ್ಯನ ಮೇಲೆ ಪ್ರಭಾವ ಮಾಡ್ತಾ ಇರೋದ್ರಿಂದ, ಈ ಗ್ರಹಗಳ ನಡುವೆ ಸೂರ್ಯ ಇರೋದ್ರಿಂದ ಪರಿಹಾರ ಅನ್ನೋದು ಬಹಳ ಮುಖ್ಯವಾಗುತ್ತೆ. ರಾಹು ಗ್ರಹ ನೆಗೆಟಿವ್ ಗ್ರಹ ಮತ್ತು ಶ್ಯಾಡೋ ಗ್ರಹ. ಇಲ್ಲಿ ಸೂರ್ಯ ಗ್ರಹ ಬೆಳಕಿನ ಗ್ರಹ, ಚೈತನ್ಯ ಗ್ರಹ. ಈ ಗ್ರಹಕ್ಕೆ ಇಲ್ಲಿ ರಾಹು ಸಂಬಂಧ ಬರುವುದು ಅಷ್ಟು ಶುಭವನ್ನ ನೀಡೋದಿಲ್ಲ. ಹಾಗಾಗಿ ಸೂರ್ಯನಿಗೆ ಪ್ರತಿನಿತ್ಯವೂ ಓಂ ನಮಃ ಶಿವಾಯ ಮಂತ್ರವನ್ನ ಪಠನೆ ಮಾಡುವುದು, ಏಕೆಂದ್ರೆ ಅಭಿಮಾನ ದೇವತೆ ಶಿವ ಆಗ್ತಾರೆ. ಮತ್ತು ನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡುವುದು. ಇಲ್ಲಿ ರಾಹು ಪ್ರಭಾವಕ್ಕೆ ಓಂ ರೀಂ ಧೂಂ ದುರ್ಗೆ ನಮಃ ಈ ಮಂತ್ರವನ್ನ ಪಠನೆ ಮಾಡಬಹುದು. ಇನ್ನು ಜನ್ಮ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಬುದ್ಧಿ, ನಿಮ್ಮ ನಿರ್ಧಾರಗಳು ಇದೆಲ್ಲದರಲ್ಲೂ ಬುದ್ಧಿ ಇಲ್ಲಿ ಸರಿಯಾಗಿ ವರ್ಕ್ ಆಗಬೇಕಂದ್ರೆ ಹೆಚ್ಚಾಗಿ ಗಣಪತಿ ಮಂತ್ರ ಪಠನೆ, ಗಣಪತಿ ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ಯಾವುದೇ ದೋಷಗಳಿದ್ದರೂ ಪರಿಹಾರ ಆಗುತ್ತೆ. ನಿತ್ಯದ ದೋಷ ಏನಿದ್ರು ಪರಿಹಾರ ಆಗುತ್ತೆ. ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅಷ್ಟಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೀಗಾಗಲೇ ತಿಳಿದಿರುತ್ತೆ, ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಏಕೆಂದ್ರೆ ಸಿಂಹ ರಾಶಿಯವರ ಬಹುತೇಕ ಜನರು ನಾನಾ ರೀತಿಯ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತೀರಾ. ಹಾಗಾಗಿ ಈ ಪರಿಹಾರಗಳನ್ನ, ಶನಿಗೂ ನೀವು ಪರಿಹಾರಗಳನ್ನ ಮುಂದುವರಿಸೋದ್ರಿಂದ ಒಳ್ಳೆ ಫಲಗಳನ್ನ ಪಡೆದುಕೊಳ್ತೀರಾ. ಸಿಂಹ ರಾಶಿಯವರಿಗೆ ವಿಶ್ವಶಕ್ತಿಯ ರಕ್ಷೆ ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.